ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೈತಪ್ಪಿದ್ದ ಹಿನ್ನೆಲೆಯಲ್ಲಿ ಇಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ವೃತ್ತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಇನ್ನು ಕೂಡಲೇ ಕಾಂಗ್ರೆಸ್ ಹೈಕಮಾಂಡ್ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಟೈರ್ಗಳಿಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಕಾಂಗ್ರೆಸ್ ಯುವ ನಾಯಕರಾದ ಸಿಂಗಿನ ಅಗ್ರಹಾರ ಗೌರೀಶ್ ಮತ್ತು ಕಾಂಗ್ರೆಸ್ ಮುಖಂಡರುಗಳು ಮಾತನಾಡಿ, ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಆನೇಕಲ್ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದಾರೆ. ಜೊತೆಗೆ ಅನುಭವಿ ರಾಜಕಾರಣಿ, ಸೇವಾ ಮನೋಭಾವವುಳ್ಳ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದು, ಇಂತಹ ಜನಪರ ಕಾಳಜಿಯುಳ್ಳ ವ್ಯಕ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸ್ಥಾನ ನೀಡದಿರುವುದು ನಿಜಕ್ಕೂ ಆನೇಕಲ್ ತಾಲೂಕಿನ ಜನತೆಗೆ ಮೋಸ ಮಾಡಿದಂತಾಗಿದೆ. ಕೂಡಲೇ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರಾದ ಬಿ ಶಿವಣ್ಣರವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಹಳೆ ಚಂದಾಪುರ ಶ್ರೀಧರ್, ಬನಹಳ್ಳಿ ಅಭಿ, ಗುಡ್ಡಹಟ್ಟಿ ರಾಮಸ್ವಾಮಿ, ಹಳೆ ಚಂದಾಪುರ ಕೃಷ್ಣಮೂರ್ತಿ, ಬೈರೇಶ್, ಪೆಪ್ಸಿ ತಿಮ್ಮಾರೆಡ್ಡಿ, ಶ್ರೀನಿವಾಸ್, ಹೆಬ್ಗೋಡಿ ಮಂಜುಳಾ, ಬಾಳಗಾರನಹಳ್ಳಿ ಕುಮಾರ್, ಚೇತನ್, ಬಿದ್ರಗುಪ್ಪೆ ರಾಜಪ್ಪ, ಆನಂದ್ ರೆಡ್ಡಿ, ಜಯರಾಮ್ ಸರ್ಜಾ, ಎಗಲೂರು ರಾಜಣ್ಣ, ಬನಹಳ್ಳಿ ಮಧು, ಶಿವಪ್ಪ, ಶ್ರೀನಿವಾಸ್ ರೆಡ್ಡಿ, ಸೂರ್ಯ, ಶಿವಶಂಕರ್, ಜಿಗ್ಗಳ ಶ್ರೀರಾಮ್, ಲಕ್ಷ್ಮೀಸಾಗರ ರವಿ, ವೆಂಕಟೇಶ್, ಹರೀಶ್, ಮಧು ಮೊದಲಾದವರು ಭಾಗವಹಿಸಿದ್ರು. ಮಾನ್ಯ ಶಿವಣ್ಣನವರಿಗೆ ಸಚಿವ ಸ್ಥಾನ ಬೇಕೇ ಬೇಕು. ಮಾನ್ಯ ಶಿವಣ್ಣನವರಿಗೆ ಸಚಿವ ಸ್ಥಾನ ಬೇಕೇ ಬೇಕು. ಆನೇಕಲ್ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ. ಆನೇಕಲ್ ಬಿ ಶಿವಣ್ಣನವರಿಗೆ ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಅಯ್ಯಯ್ಯೋ 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 ಮೋಸ ಆಗಿದೆ. ಮೋಸ ಆಗಿದೆ. ಮೋಸ ಆಗಿದೆ. ಮೋಸ ಆಗಿದೆ. ಮೋಸ
ದಿನ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹೃದಯ ಭಾಗ ಆಗಿರ್ತಕ್ಕಂಥ ನಮ್ಮ ಚಂದಾಪುರದಲ್ಲಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣ ಅವರಿಗೆ ದ್ರೋಹ ಮಾಡಿದಂಥ, ಏನು ನಾನು ಪಕ್ಷನ ಬಯಕ್ಕೆ ಹೋಗಲ್ಲ, ಆದರೆ ಪಕ್ಷ ಜೊತೆಯಲ್ಲಿ ಇಟ್ಕೊಂಡು ಶಿವಣ್ಣನಿಗೆ ದ್ರೋಹ ಮಾಡಿದಂಥ ಕಾಣದ ಕೈಗಳಿಗೆ ನನ್ನದೊಂದು ಧಿಕ್ಕಾರವಿರಲಿ. ಬಹುಶಃ ಈ ಒಂದು ಕುತಂತ್ರಗಳು ನಾವು ಇನ್ನು ಈ ಸರ್ಕಾರದಲ್ಲಿ ಎಷ್ಟು ನೋಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶಿವಣ್ಣನವರು ತನ್ನ ವಿದ್ಯಾರ್ಥಿ ದೆಸೆಯಿಂದ ತಾಯಿಯಂತೆ ಪೂಜೆ ಮಾಡ್ಕೊಂಬಂದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತನಾಗಿ ದುಡಿದು 2 ಬಾರಿ ಸೋತು 3 ಬಾರಿ ಈ ಆನೇಕಲ್ಲಲ್ಲಿ BJP ಭದ್ರಕೋಟೆ ಆಗಿತ್ತು. ಅಂತಹ BJP ಭದ್ರಕೋಟೆಯಲ್ಲಿ ಶಿವಣ್ಣನವರು ಮೊದಲನೇ ಬಾರಿಗೆ 45,000 ಲೀಡಲ್ಲಿ ಗೆದ್ದು ಒಬ್ಬ ಪರಿಶಿಷ್ಟ ಜಾತಿ, ಒಬ್ಬ SC ಬಲಗೈ ಜಾತಿನಲ್ಲಿ ಹುಟ್ಟಿ ಇವತ್ತು ಇಡೀ ನಮ್ಮ NIC ದೆಸೆಯಿಂದ ದುಡಿದು ಬಂದಂಥ ವ್ಯಕ್ತಿಗೆ ಇವತ್ತು 3 ತಿಂಗಳಿಂದ ಜೊತೆಯಲ್ಲೇ ಇಟ್ಕೊಂಡು ಸಚಿವ ಸ್ಥಾನ ಕೊಡ್ತೀವಂತ ಕೊನೆಗೆ 1 ಗಂಟೆನಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ನಿಜವಾಗಲೂ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ಯಾರಿಗೂ ಆಗಬಾರ್ದು. ಸಮಾಜದ ರಾಜಕೀಯ ವ್ಯಕ್ತಿಗಳು ಜೊತೆಯಲ್ಲಿ ಇಟ್ಕೊಂಡು ಇವತ್ತು ಶಿವಣ್ಣವರಿಗೆ ಅನ್ಯಾಯ ಮಾಡಿದ್ದಾರೆ. ಶಿವಣ್ಣವ್ರಿಗೆ ಅನ್ಯಾಯ ಮಾಡಿರೋದಲ್ಲ, ಇಡೀ ಆನೇಕಲ್ ವಿಧಾನ ಕ್ಷೇತ್ರದ ಎಲ್ಲ ಮತದಾರಿಗಳಿಗೂ ಅನ್ಯಾಯ ಮಾಡಿದ್ದಾರೆ ಇವತ್ತು ಈ ನಮ್ಮ ಸರ್ಕಾರ. ಬಹುಶಃ ನಿಜವಾಗ್ಲೂ ಯಾಕಂದರೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ, ಇವತ್ತು JDS ಪಕ್ಷದಲ್ಲಿದ್ದು 9 ಜನರು ಕರ್ಕೊಂಡು ಇವತ್ತು JDS ಅವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟು ಅವ್ರಿಗೆ ಸಚಿವ ಸ್ಥಾನ ಮಾಡಿದ್ದಾರೆ. ಶಿವಣ್ಣವ್ರು ಯಾವ ದ್ರೋಹ ಮಾಡಿದ್ದಾರೆ ಪಕ್ಷಕ್ಕೆ? ಆತ ತಾಯಿಯಂತೆ ಪೂಜೆ ಮಾಡ್ಕೊಂಬಂದಂಥ ವ್ಯಕ್ತಿನ ಇವತ್ತು ನೀವು ಸಚಿವ ಸ್ಥಾನ ಕೊಟ್ಟಿಲ್ಲಲ್ಲ, ಇದು ಸರಿನಾ? ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಇವತ್ತು RSS ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ನೀವು ಮೊದಲನೇ ಆದ್ಯತೆ ಕೊಡ್ತೀರಾ, JDS ಇಂದ ಬಂದಿರತಕ್ಕಂಥ ಮೊದಲನೇ ಆದ್ಯತೆ ಕೊಡ್ತೀರಾ. ಶಿವಣ್ಣವರು ಹುಟ್ಟು ಕಾಂಗ್ರೆಸ್ಸು ನಿಷ್ಠಾವಂತ ಕಾರ್ಯಕರ್ತನಿಗೆ ನೀವು ಯಾಕೆ ಸಚಿವ ಸ್ಥಾನ ಕೊಟ್ಟಿಲ್ಲ? ಅವ್ರು ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ? ವಿದ್ಯೆನಲ್ಲಿ ಕಮ್ಮಿ ಇದ್ದಾರಾ? ಒಳ್ಳೆ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಸರ್ವ ಜನಾಂಗದ ನಾಯಕ ನಮ್ಮ ಶಿವಣ್ಣವರು. ಇವತ್ತು ಅವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ. ಇದು ಭಾರಿ ಮೋಸ ಮೋಸ ಮೋಸ. ಇದು ಕಾಂಗ್ರೆಸ್ ಪಕ್ಷ, ಅಭಿಮಾನಿ ಬಳಗ ಎರಡು ಸೇರಿ ನಾವು ಮಾಡ್ತಾ ಇದೀವಿ. ನಮಗೆ ದುಃಖ ಇದೆ. ಶಿವಣ್ಣ ಅವ್ರಿಗೆ ನಿನ್ನೆವರೆಗೂ ಅವ್ರದ್ದು ಲೀಸ್ಟಲ್ಲಿದ್ದು ಇನ್ನೇನು ಪ್ರಮಾಣ ವಚನಕ್ಕೆ ಹೋಗ್ಬೇಕೋ ಟೈಮಲ್ಲಿ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಂದರೆ ಬಹುಶಃ ಮಾಧ್ಯಮದವ್ರು ನೀವೇ ಯೋಚನೆ ಮಾಡಿ. ನಾವೆಲ್ಲ ಒಂದು ಖುಷಿ ಇದರಲ್ಲಿದ್ವಿ. ಇವತ್ತು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ 3 ಟರ್ಮ್ ಆದಮೇಲೆ ಒಂದು ಸಚಿವ ಸ್ಥಾನ ಸಿಗ್ತಾ ಇದೆ ಅಂದ್ಬಿಟ್ಟು ಎಲ್ಲರೂ ಕಾರ್ಯಕರ್ತರು ಸಂಭ್ರಮದಲ್ಲಿದ್ದರು. ಸನ್ಮಾನ್ಯ DK ಶಿವಕುಮಾರ್ ಅವರು ನಿಜವಾಗ್ಲೂ ನೀವು ಬಹಳ ಒಳ್ಳೆಯವರಿದ್ದೀರಿ ಅಂದ್ಕೊಂಡಿದ್ವಿ. ನಮ್ಮ ಶಿವಣ್ಣವ್ರಿಗೆ ಈ ಸಾರಿ ನೀವು ಸಚಿವ ಸ್ಥಾನ ಕೊಡ್ತೀರಾ ಅಂದ್ಕೊಂಡಿದ್ವಿ. ಆದರೆ ನೀವು ಮೋಸ ಮಾಡಿದ್ದೀರಾ. ಇದು ನಿಮಗೆ ಸಮಂಜಸ ಅಲ್ಲ. ಈಗ ಅವ್ರನ್ನ CM ಮಾಡೋದಕ್ಕೆ ಮೊದಲನೇ ಧ್ವನಿ ಹತ್ತದಂಥ ಏಕೈಕ ವ್ಯಕ್ತಿ ಶಿವಣ್ಣವರು. ಕಾಣದ ಕೈಗಳು ಯಾರಂತ ನಾನು ಹೇಳಲಿಕ್ಕಾಗುತ್ತೆ. ಇವತ್ತು ನಮಗೆ ಮೋಸ ಆಗಿದೆ, ಈ ಕ್ಷೇತ್ರಕ್ಕೆ ಮೋಸ ಆಗಿದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮೋಸ ಆಗಿದೆ. ನಮ್ಮ ಸ್ನೇಹಿತರು BJP ಕಾರ್ಯಕರ್ತರು ಕೂಡ ಬಹಳ ಉತ್ಸಾಹದಿಂದ ಇದ್ದರು, ನಮ್ಮ ತಾಲೂಕಿಗೆ ಏನೋ ಒಂದು ಆಗುತ್ತೆ, ಒಳ್ಳೇದಾಗುತ್ತೆ ಅಂತ. ಇದು ಎಷ್ಟು ಸರಿ? ಇದು ನಿಜವಾಗಲೂ ನಾವು ನೋಡಿ ಇವತ್ತು ಚಂದಾಪುರದಲ್ಲಿ ಇವತ್ತು ನಾವು ಪ್ರತಿಭಟನೆ ನಂಬ್ಕೊಂಡಿದ್ವಿ. ಇದು ನಿಲ್ಲಲ್ಲ. ಇನ್ನು ಶಿವಣ್ಣನವರಿಗೆ ನೀವು ಏನಾದರೂ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡೋದಕ್ಕೂ ಸಿದ್ಧರಾಗಿರ್ತೀವಿ. ಎಲ್ಲ ಹೋಬ್ಳಿ ಪಂಚಾಯಿತಿಗಳಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊತೀವಿ. ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡಲೇ ಶಿವಣ್ಣವ್ರನ್ನ ಕರೆಸಿ ಅವ್ರಿಗೇನಾದರೂ ಒಂದು ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವಂತೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈಗ ರಾಜೀನಾಮೆ ಕೊಡೋದು ಇನ್ನೊಂದು ಮತ್ತೊಂದು ಅದು ನಮಗೆ ಗೊತ್ತಿಲ್ಲದಿರೋ ವಿಚಾರ. ನಮಗೆ ದ್ರೋಹ ಆಗಿದೆ.
ನಿನ್ನೆವರೆಗೂ ಬಹುಶಃ ಮಾಧ್ಯಮದಲ್ಲಿ ಎಲ್ಲ ನೋಡಿದ್ದೀರಾ, ಅವ್ರ ಹೆಸರು ಎಲ್ಲದರಲ್ಲಿನೂ ಇತ್ತು. ನಿನ್ನೆ ಇನ್ನೇನು ಇನ್ನೊಂದು 11-11:30 ಮೇಲೆ ಅವ್ರ ಹೆಸರೇ ಇಲ್ಲ. ಮೋಸ ಅಲ್ವಾ? ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಸಹ ನಮ್ಮ ಕ್ಷೇತ್ರಕ್ಕೆ ಮೋಸ ಆಗಿದೆ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಭಾಳ ಒಲವಿತ್ತು. DK ಶಿವಕುಮಾರ್ ಸಾಹೇಬ್ರ ಮೇಲೆ ನನಗೆ ಒಳ್ಳೆ ಒಲವಿತ್ತು. ಈ ಸಾರಿ ನಮ್ಮ ಕ್ಷೇತ್ರಕ್ಕೆ ಮಿನಿಸ್ಟ್ರ್ ಸಿಗುತ್ತೆ ಅಂತ ನಾವು ಭಾಳ ಆಸೆಯಿಂದ ಇದ್ವಿ. ಅದನ್ನು ನೀವು ತಪ್ಪಿಸಿದ್ದೀರಾ. ಇದು ಶಿವಣ್ಣಗೆ ಮೋಸ ಮಾಡಿರೋದಲ್ಲ, ಇಡೀ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಅವರಿಗೆ ನೀವು ಮೋಸ ಮಾಡಿರ್ತಕ್ಕಂಥದ್ದು ಭಾಳ ಇದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇವತ್ತು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದವ್ರಿಗೆ ಬೆಲೆನೇ ಇಲ್ವಾ? ಬರೀ ದುಡ್ಡಿರೋರಿಗೆ, ಅಧಿಕಾರ ಅನುಭವಿಸ್ಕೊಂಬಂದವ್ರಿಗೇನ ನೀವು ಕೊಡೋದು? ನೀವು ಇದೇನಾ ನಿಮ್ಮ ಒಂದು ಪಕ್ಷದ ಶಿಸ್ತು? ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಯೂತ್ಸ್ ಕೊಡೋಣ ಹೊಸಬರಿಗೆ ಅಂತ. ಎಲ್ಲಿ ಸ್ವಾಮಿ ನೀವು ಕೊಟ್ಟಿರೋದು ಯೂತ್ಸ್ಗೆ? ಮಿಸ್ಟರ್ ರಾಹುಲ್ ಗಾಂಧೀಜಿ, ಎಲ್ಲಿ ನೀವು ಹೊಸಬರಿಗೆ ಕೊಟ್ಟಿದ್ದೀರಾ? ಶಿವಣ್ಣ ಅವರು NIC ವಿದ್ಯಾರ್ಥಿ ದಶೆಯಿಂದ ಅವ್ರು ಕಾಂಗ್ರೆಸ್ನ ಒಂದು ಕಾರ್ಯಕರ್ತನ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಅವರಿಗೆ ಬಹಳ ತಾಳ್ಮೆ ಇದೆ. ಆ ತಾಳ್ಮೆನ ಹುಸಿ ಮಾಡಿದ್ದೀರಾ ನೀವು. ಇದು ಅಕ್ಷಮ್ಯ ಅಪರಾಧ. ಇದನ್ನ ಯಾರು ಸಹಿಸಲ್ಲ. ಎಲ್ಲ ನಮ್ಮ ತಾಲೂಕಿನ ಸಮಸ್ತ ಕಾರ್ಯಕರ್ತರು ಇದನ್ನ ಖಂಡಿಸ್ತೀವಿ. ಇದು ಇಲ್ಲಿಗೆ ಮುಗಿಯಲ್ಲ. ಅವ್ರಿಗೇನಾದರೂ ನೀವು ಒಳ್ಳೆ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇಡೀ ತಾಲೂಕಿನಾದ್ಯಂತ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಾಲೂಕಿನಲ್ಲಿ 3 ಬಾರಿ ಶಾಸಕರಾಗಿರುವಂಥ MLA ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಚಂದಾಪುರದಲ್ಲಿ ಇವತ್ತು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯ DK ಸಾಹೇಬ್ರೆ, ದೇವೇಗೌಡರ ಮೇಲೆ ನೀವು ಎಲೆಕ್ಷನ್ ನಿಂತಾಗ ಇದೇ ಆನೇಕಲ್ ತಾಲೂಕು ಜನತೆ ನಿಮಗೆ ಸಹಾಯ ಮಾಡಿ 22,000 ಓಟ್ ಲೀಡ್ ಕೊಟ್ಟಿದ್ವಿ. ಆ ಋಣ ನೀವು ಇವತ್ತು ತೀರಿಸಬೇಕಾಗಿತ್ತು. ಅದೇ ರೀತಿ ಕರ್ನಾಟಕನಾದ್ಯಂತ ಮೊದಲ ಬಾರಿಗೆ MLAಗಳಾಗಿದ್ದರು. ಯಾರು ಅಂದರೆ ಧರ್ಮಸಿಂಗ್ ಮಗ ಅಜಯ್ ಸಿಂಗ್, ಬಸಂತಪ್ಪ, ರಘುಮೂರ್ತಿ, ಇವ್ರು 3 ಜನ ಮೊದಲನೇ ಬಾರಿಗೆ MLA ಆಗಿದ್ದರು. ಅವ್ರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ. ಇದ್ರ ಉದ್ದೇಶ ಏನಂತ ನಮ್ಗೆ ಗೊತ್ತಿಲ್ಲ. ಇಡೀ ಆನೇಕಲ್ ತಾಲೂಕಲ್ಲಿ ಪ್ರತಿ ಬಾರಿ MP ಎಲೆಕ್ಷನ್ನಲ್ಲಿ DK ಸುರೇಶ್ ಸಾಹೇಬರು ನಿಂತಾಗ ಆನೇಕಲ್ ಜನತೆ ಕೈ ಹಿಡ್ದಿದ್ದೀವಿ. ಅದ್ರ ಋಣ ಆದರೂ ನೀವು ತೀರಿಸಬೇಕಾಗಿತ್ತು. ದಯವಿಟ್ಟು ನಾವು ರಾಹುಲ್ ಗಾಂಧಿ ಮತ್ತು ಖರ್ಗೆ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಎಲ್ಲರ ಕಡೆಯಿಂದನೂ ಕೇಳ್ಕೊಳ್ಳೋದೇನೆಂದರೆ, ಅವರು ವಿದ್ಯಾರ್ಥಿ ದಶೆಯಿಂದ ಮೇಲೆ ಬಂದು ಈ ಕರ್ನಾಟಕ ಆನೇಕಲ್ ತಾಲೂಕು BJP ಭದ್ರಕೋಟೆ ಆಗಿತ್ತು. ಅದನ್ನು ಒಡೆದು ಇವತ್ತು ಕಾಂಗ್ರೆಸ್ ಭದ್ರಕೋಟೆಯಾಗಿ ಮಾಡಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ಸರ್ಕಾರದಲ್ಲಿ DK ಸಾಹೇಬ್ರ ಪರವಾಗಿ ಅವ್ರ ಮುಖಾಂತರ ನಾವು ಕೇಳ್ಕೊತೀವಿ. ಒಂದು ಚಿನ್ನದ ಗಣಿ ಇದ್ದಂಗೆ ಸತತವಾಗಿ 3 ಬಾರಿ ನಮ್ಮ B ಶಿವಣ್ಣ ಅವರು ಜಯಗಳಿಸಿದ್ದಾರೆ. ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ, ಅವರು ಒಳ್ಳೆ ಕೆಲಸಗಳು ಮಾಡ್ತಾನೂ ಇದ್ದಾರೆ. ಯಾರೂ ಮಾಡ್ತಿರೋ ಕೆಲಸಗಳು ರೋಡ್ಗಳಾಗಿರ್ಬೋದು, ಪ್ರತಿಯೊಂದು ಮಾಡಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವೆಲ್ಲರೂ ಮನದಾಳದಿಂದ ಮಾತಾಡ್ತಿದ್ದೀನಿ. ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಕೊಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಅಷ್ಟೇ. ನಾನು ಬೇರೆನೂ ಮಾತಾಡಕ್ಕೆ ಹೋಗಲ್ಲ. CM DK ಶಿವಕುಮಾರ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ. ಆನೇಕಲ್ ಅಂದರೆ BJP ಅಂದರೆ ಆನೇಕಲ್ ಇಂತ ಅಂಥ ಆನೇಕಲ್ BJPನ ಛಿದ್ರ ಮಾಡಿದವ್ರೆ B ಶಿವಣ್ಣ ಅವರು. ಅಂಥವರು ನೀವು CM ಆಗೋವಾಗ ನಿಮ್ಮ ಹಿಂದೆನೇ ಇಟ್ಕೊಂಡಿದ್ರಿ. ಯಾಕೆ ಆವಾಗ ನಮ್ಮ ಶಾಸಕರು ಬೇಕಾಗಿತ್ತಾ? ಇವತ್ತು ಮಾಡುವ ನಿಮಗೆ ಆ ಋಣ ಆದರೂ ತೀರಿಸ್ಕೊಳ್ಳಿ. ನೀವು CM ಆಗೋವರೆಗೂ ಮೊದಲನೇ ಬಾರಿಗೆ ಬಾಯಿ ಎತ್ತಿ ಮಾತಾಡಿದವ್ರು ನೀವು CM ಆಗಬೇಕು, ಅವ್ರು CM ಸ್ಥಾನ ಕೊಡಬೇಕಂತ ಹೇಳಿದವ್ರೆ ನಮ್ಮ B ಶಿವಣ್ಣ ಅವರು. ಆಮೇಲೆ ಅವ್ರ ಹಿಂದೆ ಎಲ್ಲ ಬಂದ ಶಾಸಕರು ಇವತ್ತು ಅವ್ರ ಹಿಂದೆ ಇಟ್ಕೊಂಡ್ಬಿಟ್ಟು ನೀವು CM ಆದಮೇಲೆ ಇವತ್ತು ಇದು ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಕೈ ಕೊಟ್ಟಿದ್ದೀರಿ. ಸರಿನಾ ನಿಮಗೆ? ನೀವು ನಿಜವಾದ ಪ್ರಾಮಾಣಿಕರೇ ಆಗಿದ್ರೆ ಮೊದಲು ನಮ್ಮ ಆನೇಕಲ್ ತಾಲೂಕು ಶಿವಣ್ಣನವ್ರು ನಮ್ಮ ಮನೆ ಬಾಗಿಲಿಗೆ ತಂದು ನೀವು ಸಚಿವ ಸ್ಥಾನ ಕೊಡಬೇಕು. ಇಲ್ದಿದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಆನೇಕಲ್ ಜನತೆ ಸರಿಯಾದ ಪಾಠ ಕಲಿಸ್ತಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ನಾವೆಲ್ಲ ಸೇರಿ ಎಲ್ಲ ನೊಂದಿದ್ದೀರಿ. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ತೀರಿ ಅಂತ ಸುಮಾರು 4-5 ತಿಂಗಳಿಂದ ಶಿವಕುಮಾರ್ ಸಾಹೇಬರು ನಿಮಗೆ ನಿನ್ನ ಪಟ್ಟಿನಲ್ಲಿದೆಯಾ ಕೊಡ್ತೀನಿ ಅಂತೇಳಿ ಇವತ್ತು ಕೈ ಬಿಟ್ಟಿದ್ದಾರೆ. ನಮಗೆಲ್ಲ ತುಂಬ ದುಃಖ ಆಗಿದೆ. ದಯವಿಟ್ಟು ಯಾವುದಾದ್ರೂ ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಂತ ನಾನು ಕೋರ್ಕೊತೀನಿ. ಅವರು ಹೋದ್ಸತಿ BJP ಸರ್ಕಾರದಲ್ಲಿ ಎಲ್ಲ ಕರ್ಕೊಂಡೋಗಿ ಎಲ್ಲರನ್ನೂ ಇದು ಮಾಡಿದಾಗ ನಮ್ಮ ಶಾಸಕರನ್ನು ಕರೆದಿದ್ರು ಅಂತ ಏನೋ ಮಾಹಿತಿ ಇತ್ತು. ಆದರೂ ಅವರು ನಾವು ಕಾಂಗ್ರೆಸ್ ದಲ್ಲಿ ಪಟ್ಟಾಳು ಅಂದ್ಬಿಟ್ಟು ಇಲ್ಲಿ ನಮ್ಮ ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ. ಅವರು BJPಗೆ ಹೋಗಬಾರ್ದು, ನಾನು ಏನಿದ್ರು ಕಾಂಗ್ರೆಸ್ ಅಂತ ಅವರು ಯಾರೋ ಬೇರೆ BJP ಪಕ್ಷದವ್ರು ಕರೆದಾಗ 55 ಕೋಟಿ ಕೊಡ್ತೀರಿ ನಿನಗೆ ಮಂತ್ರಿ ಮಾಡ್ತೀನಿ ಅಂತ ಕರೆದ್ರು. ಅವ್ರು ಹೋಗಿಲ್ಲ. ಯಾಕಂದರೆ ಸ್ಪಷ್ಟ ನಿಶ್ಚಯದಿಂದ ಇದ್ರು ಅವರು. ಅಂಥವ್ರಿಗೆ ಇವತ್ತು ಕೈ ತಪ್ಪಿರೋದ್ರಿಂದ ನಮಗೆಲ್ಲ ಬೇಜಾರಾಗ್ತಾ ಇದೆ.
ಯಾವುದೇ ಕಾರಣಕ್ಕೂ ಈ ಥರ ಮಾಡಬೇಡಿ. ನಾವೆಲ್ಲ ಸುರೇಶ್ ಅಣ್ಣವ್ರನ್ನ ನಂಬ್ಕೊಂಡಿದ್ರಿ. ಸುರೇಶ್ ಅಣ್ಣವರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ಇವತ್ತು ಅವರು ಬಿಟ್ಟಿದ್ದಾರೆ. ದಯವಿಟ್ಟು ಅವರೆಲ್ಲ ನಮ್ಮ ಶಾಸಕರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅಂತ ಕೋರ್ಕೊಂತೀವಿ. ಶಾಸಕರಾದಂಥ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರು, ಸುರೇಶ್ ಅಣ್ಣವರು ಇವರೆಲ್ಲ ತುಂಬ ಭರವಸೆ ಕೊಟ್ಟಿದ್ದರು. ಹಂಗಾಗಿ ಅವರು ಸಚಿವ ಸ್ಥಾನ ಕೊಟ್ಟಿಲ್ಲ. ನಮ್ಮ ಆನೇಕಲ್ ಜನತೆಗೆ ತುಂಬ ನೋವಾಗಿದೆ. ಇದರಿಂದ ದಯಮಾಡಿ ನಮ್ಮ ಶಾಸಕರಿಗೆ ಯಾವುದನ್ನ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮ ಆನೇಕಲ್ ಜನಗಳೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಜೈ ಶಿವಣ್ಣ. ಏನು ಈ ದಿನ ನಮ್ಮ ಅಭಿವೃದ್ಧಿ ಅಧಿಕಾರ ಆದಂಥ ನಮ್ಮ ಆನೇಕಲ್ ಶಾಸಕರಾದ ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದರು ನಮ್ಮ CM ಆದ ಡಿ ಕೆ ಶಿವಕುಮಾರ್ ಸಾಹೇಬರು. ನೀವು ಹೇಳ್ತೀರಲ್ಲ ಸರ್, ಪಕ್ಷಕ್ಕೆ ದುಡ್ದಿದ್ದೀನಿ ಕೂಲಿ ಕೊಡಿ ಅಂತ. ನಮ್ಮ ಸಾಹೇಬರು 40 ವರ್ಷದಿಂದ 2 ಬಾರಿ ಸೋತವ್ರೆ, 3 ಬಾರಿ ಗೆದ್ದವ್ರೆ. ಆನೇಕಲ್ನ BJP ಭದ್ರಕೋಟೆ ಆಗಿದ್ದ ಆನೇಕಲ್ನ ನಮ್ಮ ಸಾಹೇಬರು 3 ಸತಿ ಗೆದ್ದು ತೋರಿಸಿದ್ದಾರೆ. ನಾವು ಕೇಳ್ತಾ ಇರೋದೇನು ಸರ್, ನೀವೇ ಹೇಳ್ತೀರಲ್ಲ ಸರ್, ಡಿ ಕೆ ಸಾಹೇಬ್ರೆ ನೀವೇ ಹೇಳ್ತೀರಲ್ಲ ಪಕ್ಷಕ್ಕೆ ದುಡ್ದಿದ್ದೀನಿ ನನಗೆ ಕೂಲಿ ಕೊಡಿ ಅಂತ. ಹಂಗೆ ನಮ್ಮ ಸಾಹೇಬರು ಪಕ್ಷಕ್ಕೆ ದುಡ್ದಿದ್ದಾರೆ, ದಯವಿಟ್ಟು ಕೂಲಿ ಕೊಡಿ. ಇದು ನಾವು ಹೇಳ್ತಾರೆ, ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇಲ್ಲ. ಇದೇನ ನೀವು ನಮ್ಮ ಸಾಹೇಬ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿಲ್ಲ ಅಂದರೆ ಅರೆ ಬೆತ್ತಲೆ ಹೋರಾಟ ಮಾಡ್ತೀರಿ. ನಿಮ್ಮ ಮನೆ ಮುಂದೆನೇ ಬಂದು ಪೆಟ್ರೋಲ್ ಹಾಕೊಂಡು ನಾವು ಸುಟ್ಕೊಂಡು ನಾವು ಧರಣಿ ಮಾಡ್ತೀರಿ. ಇದಂತೂ ಖಂಡಿತವಾಗಿ ಎಚ್ಚರಿಕೆ ಸರ್. ಇದು ಎಲ್ಲ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಯಾರು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಥರ ನಾವಲ್ಲ, ತಾಲೂಕವರು. ನನ್ನ ಮನೆ ದೇವ್ರ ಸತ್ವಾಗ್ಲೂ ಹೇಳ್ತೀನಿ, ನೀವೇನಣ್ಣ ನಮ್ಮ MLA ಸಾಹೇಬರು ಶಿವಣ್ಣವ್ರಿಗೆ ಸಚಿವ ಸ್ಥಾನ ನೀವು ಕೊಟ್ಟಿಲ್ಲ ಅಂದರೆ ನನ್ನ ತಂದೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಮನೆ ಮುಂದೆ ಬಂದು ಪೆಟ್ರೋಲ್ ಹಾಕಿ ನಾನು ಧರಣಿ ಮಾಡ್ತೀನಿ. ಪೆಟ್ರೋಲ್ ಹಾಕಿ ಸುಟ್ಕೊಂಡು ನನ್ನ ಜೀವನ ಹೋದ್ರೂ ಪರವಾಗಿಲ್ಲ. ಒಬ್ಬ ಸ್ಥಾನಮಾನ ನೀವು ಕೊಡೋಕೆ ನೀವು ಯೋಗ್ಯತೆ ಇಲ್ಲ ಅಂದರೆ ಅವ್ರನ್ನ 1 ತಿಂಗಳಿಂದ ಡೆಲ್ಲಿ ಕರ್ಕೊಂಡು ಹೋಗ್ತೀರಾ, ಬೆಂಗಳೂರು ಕರ್ಕೊಂಡು ಬರ್ತೀರಾ, ಡೆಲ್ಲಿ ಕರ್ಕೊಂಡು. ಅವ್ರೇನು ಆಡೋ ಗೊಂಬೆ ಅಲ್ಲ. ಅವರು 3 ಬಾರಿ ಗೆದ್ದು ಆಗಿರೋ ಶಾಸಕರು. ಅವರು ನಮ್ಮ SC ಕಮ್ಯುನಿಟಿಲಿರೋ ಶಾಸಕರು. ಅವ್ರಿಗೆ ನೀವು ಕೊಡಬೇಕಂತ ನಾವು ದಯವಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಏನು ಸತತವಾಗಿ 40 ವರ್ಷಗಳಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದು ಇವತ್ತೊಂದು ದಿನ ನಮ್ಮ ಜನಪ್ರಿಯ ಶಾಸಕರು ಅಂತೇಳಿ ಬಿರುದು ಪಡ್ಕೊಂಡಿರ್ತಾರೆ ನಮ್ಮ ಶಿವಣ್ಣವರು, ನಮ್ಮ MLA, ನಮ್ಮ ಹೆಮ್ಮೆ. ಅಂಥವ್ರಿಗೆ ಇವತ್ತು ಅನ್ಯಾಯ ಆಗಿದೆ. ದಯವಿಟ್ಟು ಇದು ತುಂಬ ಖಂಡನೀಯ ವಿಚಾರ. ಡಿ ಕೆ ಶಿವಕುಮಾರ್ ಸಾಹೇಬರು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಸಲ ಗೆದ್ದವ್ರಿಗೆ ನೀವು ಅವಕಾಶ ಕೊಡೋದಾದರೆ 40 ವರ್ಷಗಳಿಂದ ಅವರು ಶ್ರಮ ಏನು, ಅವರು ಪಟ್ಟ ಕಷ್ಟ ಏನು. BJP ಭದ್ರಕೋಟೆ ಆದ 20 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ನಮ್ಮ ಆನೇಕಲ್ ತಾಲೂಕನ್ನ. BJP ಭದ್ರಕೋಟೆಯನ್ನು ಪುಡಿ ಮಾಡಿ ಇವತ್ತೊಂದು ದಿನ ಕಾಂಗ್ರೆಸ್ ಒಂದು ಅಧಿಕಾರ ತಂದು 15 ವರ್ಷಗಳ ಕಾಲ ನಮ್ಮ ಆನೇಕಲ್ ತಾಲೂಕಿನ ಜನತೆ ಬಾಯಲ್ಲಿ ಬರ್ತಾ ಇದೆ. ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು ಅಂತೇಳಿ ಅಂತ ಮಾತುಗಳನ್ನೆಲ್ಲ ಅನ್ಸ್ಕೊಂಡು ಅವ್ರಿಗೆ ನೀವು ಸಚಿವ ಸ್ಥಾನ ಕೊಡದೆ ಹೋದ್ರಲ್ಲ, ಇದು ಸರಿನಾ? ಇದು ಮುಂದಿನ ದಿನಗಳಲ್ಲಿ ಯೂತ್ ಕಾಂಗ್ರೆಸ್ ನಮ್ಮ ಯುವಕರು ಪಡೆ ಇದಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ. ನ್ಯಾಯ ರೀತಿಯಿಂದ ನಮ್ಮ ಶಾಸಕರಿಗೆ ಏನೇ ಒಂದು ಉನ್ನತ ಸ್ಥಾನ ಕೊಡಬೇಕು, ಸಚಿವ ಸ್ಥಾನ ಕೊಡಬೇಕು ಅಂತ ಏನಿದೆಯೋ ಅದನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ರಾತ್ರಿವರೆಗೂ ಹೇಳ್ಕೊಂಡಿದ್ದು ಮೋಸ ಮಾಡಿರೋದು ಇದು ಅನ್ಯಾಯ. ಇದ್ರ ಪ್ರತಿಧ್ವನಿಯಾಗಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರುಗಳು ಯಾವ್ಯಾವ ಇದರಲ್ಲಿದ್ದೀರ ಎಲ್ಲರೂ ಒಟ್ಟಾಗಿ ಸೇರಿ ರಾಜೀನಾಮೆ ಕೊಟ್ಟು ಶಾಸಕರನ್ನ ಗೆಲ್ಲಿಸಿರೋದು ನಾವೇ, ಅವ್ರನ್ನ ಸಚಿವರು ಮಾಡಬೇಕಾಗಿರೋದು ನಾವೇ ಆಗಿರೋದ್ರಿಂದ ದಯವಿಟ್ಟು ನಮ್ಮ ತಾಲೂಕಿನಲ್ಲಿರೋ ಬ್ಲಾಕ್ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ರಾಜೀನಾಮೆಯನ್ನು ನೆಕ್ಸ್ಟ್ ಸಲ್ಲಿಸಿ ನಮ್ಮ ತಾಲೂಕಿನ ಒಗ್ಗಟ್ಟನ್ನು ತೋರಿಸಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಿಸೋರ್ಗು ಓಡಾಡ್ತೀರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಉತ್ಸಾಹದಿಂದ ಇದ್ವಿ. ಈ ಬಾರಿ ಖಂಡಿತವಾಗಿ ನಮ್ಮ ಶಾಸಕರಾದ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಕೊನೆಗಳಿಗೆ ತನಕನೂ ನಾವು ಆಶಾದಾಯಕವಾಗಿ ಇದ್ವಿ. ಆದರೆ ಯಾವ ಕಾರಣದ ಕೈಗಳು ಕೆಲಸ ಮಾಡಿದ್ವೋ ಗೊತ್ತಿಲ್ಲ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಮುಖಂಡರಾಗಿ ಬೆಳೆದು MLA ಆಗಿ ಈ ಸ್ಥಾನ ಪಡ್ಕೊಂಡಂತಹ ನಮ್ಮ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಟ್ಟು ಸರ್ಕಾರ ತನ್ನ ಮಂತ್ರಿಮಂಡಲದಲ್ಲಿ ಒಬ್ಬ ಸದಸ್ಯನಾಗಿ ತಗೊಬೇಕಾಗಿತ್ತು. ಆದರೆ ಹತಾಶ ಮನೋಭಾವನೆ ನಮ್ಗೆ ಎಷ್ಟಾಗ್ತಿದೆ ಅಂತಂದರೆ, ನಮ್ಮ ಶಾಸಕರಿಗೆ ಈ ರೀತಿ ಮೋಸ ಆಗಿರೋದು ನಮಗೆ ತಡ್ಕೊಳಕ್ಕೂ ಆಗ್ತಾಯಿಲ್ಲ. ಈ ಮೂಲಕ ನಾವು ಸರ್ಕಾರಕ್ಕೆ ನಾವು ತಿಳಿಪಡಿಸೋದೇನಂತಂದರೆ, ದಯವಿಟ್ಟು ಈಗಲಾದರೂ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟು ಅವರಿಗೆ ಉನ್ನತ ಸ್ಥಾನಮಾನ ಕೊಡಬೇಕು ಅಂತ ಈ ಮೂಲಕ ನಾವೆಲ್ಲ ಕಾರ್ಯಕರ್ತರು ಇಂದು ಪ್ರತಿಭಟನೆ ಮೂಲಕವಾಗಿ ಸಾಂಕೇತಿಕವಾಗಿ ತಿಳಿಸಿದ್ದೀವಿ. ಈಗಲೂ ಅವರು ಎಚ್ಚೆತ್ಕೊಂಡಿಲ್ಲ ಅಂತಂದರೆ ನಾವು ಉಗ್ರವಾಗಿರುವಂಥ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಾಸ್ತಿ ಕಲಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರೆಲ್ಲರೂ ಮಾಡಬೇಕು ಅಂತ ನಿಶ್ಚಯಿಸಿ